ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಕೋಡನ್ನು ಯಾವ ಥರ ನಮ್ಮ ಒಂದು ಬ್ಲಾಗರ್ಗೆ ಹಾಕೋದು ಅನ್ನೋದನ್ನು ನಾನು ತೋರಿಸಿದ್ದೆ ನಿಮಗೆ. ಯಾರೆಲ್ಲ ಇನ್ನು ಆ ವಿಡಿಯೋ ನೋಡಿಲ್ಲ ಹೋಗ್ಬಿಟ್ಟು ನೋಡ್ಬೋದು. ಸೊ ಇದು ಏನಂತಂದರೆ ಫ್ರೀ ಆಗಿ AI ಇಂದ ಒಂದು ಟೂಲ್ಸ್ಗಳ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಬ್ಲಾಗರಲ್ಲಿ ಲಿಂಕ್ ಮಾಡಿಕೊಂಡು ನಾವು ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ರೂವ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಒಂದು ವೆಬ್ಸೈಟ್ ಏನೋ ಕ್ರಿಯೇಟ್ ಆಗಿದೆ. ಆ ವೆಬ್ಸೈಟ್ ಕ್ರಿಯೇಟ್ ಆದಮೇಲೆ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಯಾವ ಥರ ಲಿಂಕ್ ಮಾಡೋದು ಅಂತಂದರೆ, ಸರ್ಚ್ ಮಾಡಿದಾಗ ಯಾರಾದರೂ ಗೂಗಲಲ್ಲಿ ಯಾವ ಥರ ಅದು ತೋರಿಸ್ಬೇಕು. ಅದು ತೋರಿಸ್ಬೇಕಂತಂದರೆ ನಾವೇನು ಮಾಡಬೇಕು, ಗೂಗಲ್ಗೆ ಅದನ್ನು ಲಿಂಕ್ ಮಾಡಬೇಕು. ಇಂಡೆಕ್ಸ್ ಮಾಡಬೇಕು. ಹಾಗಂತಂದರೆ ಆ ಒಂದು ಪ್ರೊಸೆಸನ್ನು ಯಾವ ಥರ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ರೀತಿಯ ಹೆಚ್ಚಿನ ಒಂದು ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ನನ್ನ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೋಡ್ಬೋದು ನಾನು ಕ್ರಿಯೇಟ್ ಮಾಡಿರುವಂಥ ವೆಬ್ಸೈಟ್ ಇಲ್ಲಿದೆ. ಫ್ರೀ ಇಮೇಜ್ ಕನ್ವರ್ಟರ್ ಅಂತ. ಇದರಲ್ಲಿ ಕಂಪ್ಲೀಟ್ ಆಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಆ ಒಂದು ಟೂಲನ್ನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಶುರು ಮಾಡಿದ್ದೀನಿ. ಇವಾಗ ನಾನೇನು ಮಾಡಬೇಕಪ್ಪ ಅಂತಂದರೆ ಈ ವೆಬ್ಸೈಟು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ತೋರಿಸ್ಬೇಕು. ಹಾಗಂತಂದರೆ ಏನು ಮಾಡಬೇಕಂತಂದರೆ ಗೂಗಲ್ಗೆ ಲಿಂಕ್ ಮಾಡಬೇಕು. ಯಾವ ಥರ ಏನು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಏನು ಮಾಡಿ, ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಟೈಪ್ ಮಾಡಿ. ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಟೈಪ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ನೋಡೋದಕ್ಕೆ ಸಿಗುತ್ತೆ. ಗೂಗಲ್ ಸರ್ಚ್ ಕನ್ಸೋಲ್ ಅಂತ. ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ಇಮೇಲ್ ID ಗೆ ಎಷ್ಟು ವೆಬ್ಸೈಟ್ಸ್ಗಳ ಲಿಂಕ್ ಇದೆ ಅದು ಇಲ್ಲಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ಕೆಳಗಡೆ ಬಂದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಮೇಲ್ಗಡೆ ನೋಡಿ ಆರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದ್ರಿ ಅಂತಂದರೆ ಆ್ಯಡ್ ಪ್ರಾಪರ್ಟೀಸ್ ಅಂತ ಒಂದು ಸಿಗುತ್ತೆ ನಿಮಗೆ. ಸಿಗಲಿಲ್ಲ ಅಂತಂದರೆ ನೀವು ಆ್ಯಡ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಇನ್ ಕೇಸ್ ನಿಮ್ಮ ವೆಬ್ಸೈಟ್ಗಳು ಯಾವುದು ಲಿಂಕ್ ಇರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ನೀವು ಏನು ಮಾಡಬೇಕಪ್ಪ ಅಂತ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ವೆಬ್ಸೈಟ್ URL ಏನಿದೆ, URL ಪ್ರಿಫಿಕ್ಸ್ ಅಂತ ಇದೆಯಲ್ಲ, ನಿಮ್ಮ ವೆಬ್ಸೈಟ್ URL ಅನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಕಾಪಿ ಮತ್ತು ಪೇಸ್ಟ್ ಮಾಡಬೇಕು. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ URL ಅನ್ನು ಕಾಪಿ ಮಾಡ್ಕೋತೀನಿ. URL ಅನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದರೆ ಅದು ಆಟೋಮೆಟಿಕಲಿ ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ಬ್ಲಾಗರಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ಪ್ಲಸ್ ಪಾಯಿಂಟು, ನಾವು ಯಾವುದೇ ರೀತಿಯಾದಂಥ ಕೋಡ್ ಆಗಿರ್ಬೋದು ಎಂಥದ್ದು ಅಲ್ಲಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ವರ್ಡ್ ಪ್ರೆಸ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸರ್ಚ್ ಮಾಡಿಕೊಂಡು ಅಂದರೆ ಇಲ್ಲಿ ಒಂದು ಕೋಡ್ ಕೊಡುತ್ತೆ, ಆ ಕೋಡನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ ಆಮೇಲೆ ಓನರ್ಶಿಪ್ಪನ್ನು ವೆರಿಫೈ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ಡೈರೆಕ್ಟಾಗಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ವೆರಿಫೈ ಆಗಿಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಾವಲ್ಲಿ ಯಾವ ಒಂದು ಜಿಮೇಲಿಂದ ಕ್ರಿಯೇಟ್ ಮಾಡಿರ್ತೀವಿ ಅದೇ ಜಿಮೇಲಲ್ಲಿ ನೀವು ಇಲ್ಲಿ ಸರ್ಚ್ ಕನ್ಸೋಲನ್ನು ಹಾಕಬೇಕಾಗತ್ತೆ. ಇದು ಆಯಿತು. ನೆಕ್ಸ್ಟ್ ಗೋ ಟು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಪ್ರಾಪರ್ಟಿಯಲ್ಲಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಸೈಟ್ ಮ್ಯಾಪ್ಸ್. ಸೈಟ್ ಮ್ಯಾಪ್ಸ್ ಮೇಲೆ ಬನ್ನಿ. ಸೈಟ್ ಮ್ಯಾಪ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ನೀವೇನಪ್ಪ ಅಂತಂದರೆ ಸೈಟ್ ಮ್ಯಾಪ್ .xml ಅಂತ ಟೈಪ್ ಮಾಡಿ. ಸೈಟ್ ಮ್ಯಾಪ್ .xml ಅಂತ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಆಟೋಮೆಟಿಕಲಿ ಇದು ಸೈಟ್ ಮ್ಯಾಪ್ಸನ್ನು ತೊಗೊಳುತ್ತೆ. ಸೈಟ್ ಮ್ಯಾಪ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ಒಂದು ಎರರ್ ಅಂತ ಇದೆ. ಆ ಎರರ್ ಏನಂತ ನೋಡೋಣ. ಮಿಸ್ಸಿಂಗ್ XML ಟ್ಯಾಗ್ ಅಂತ ಬರ್ತಾ ಇದೆ ಸೈಟ್ ಮ್ಯಾಪಲ್ಲಿ. ಆ ಟ್ಯಾಗ್ ಆಟೋಮೆಟಿಕಲಿ ನಿಮಗೆ ಸೆಟ್ ಆಗುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಇಲ್ಲಿ ಡಿಸ್ಕವರ್ ಪೇಜಸ್ಸು ಏನೇನಿದೆ ಅದೆಲ್ಲ ಇಲ್ಲಿ ಬಂದುಬಿಡುತ್ತೆ. ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಯಾವ ಥರ ಗೂಗಲ್ಗೆ ಲಿಂಕ್ ಮಾಡೋದು, ಸೈಟ್ ಮ್ಯಾಪ್ಗಳನ್ನು ಯಾವ ಥರ ಹಾಕೋದು ಅಂತ. ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.